ಜೂನ್ 3ನೇ ತಾರೀಕು ಬುಧವಾರ ಡಿಕೆ ಶಿವಕುಮಾರ್ ಅವರ ಜೊತೆಗೆ 10 ಜನ ಸಚಿವರು ಪ್ರಮಾಣ ವಚನವನ್ನು ಸ್ವೀಕರಿಸುವುದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಆ 10 ಜನ ಸಚಿವರು ಯಾರು ಅನ್ನೋದಕ್ಕೆ ಪಬ್ಲಿಕ್ ಟಿವಿಯಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್. ಪಬ್ಲಿಕ್ ಟಿವಿಯಲ್ಲಿ ಡಿಕೆ ಸಂಪುಟದ ಬಿಗ್ ಎಕ್ಸ್ಕ್ಲೂಸಿವ್. ನೂತನ ಸಚಿವ ಸಂಪುಟದ ಸೂತ್ರ ಹೇಗಿದೆ ಗೊತ್ತಾ? ಮೊದಲ ಸಂಭಾವ್ಯ ಸಚಿವರ ಪಟ್ಟಿಯಲ್ಲಿ ಹಾಗಾದ್ರೆ ಯಾರ್ಯಾರಿಗೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ? ಪಬ್ಲಿಕ್ ಟಿವಿಯ ಬಳಿ ಸಂಭಾವ್ಯ ಸಚಿವರ ಲಿಸ್ಟ್. ಇದು ಪಬ್ಲಿಕ್ ಟಿವಿಯ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ. ಪಬ್ಲಿಕ್ ಟಿವಿಯ ಬಳಿ ಸಂಭಾವ್ಯ ಸಚಿವರ ಲಿಸ್ಟ್ ರೆಡಿ ಇದೆ. ಹಾಗಾದ್ರೆ ಯಾರ್ಯಾರಿಗೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ? ಹಳಬರೆಷ್ಟು ಹೊಸಬರೆಷ್ಟು? ಡೀಟೇಲ್ಸ್ ನಿಮ್ಮ ಮುಂದೆ. ಮೊದಲ ಹಂತದಲ್ಲಿಯೇ 9+1 ಅಥವಾ 12+1 ಸಂಪುಟ ರಚನೆಯ ಸೂತ್ರವನ್ನು ವರಿಷ್ಠರು ಹೆಣೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಹೊಸ ಸೇರ್ಪಡೆ ಯತೀಂದ್ರ ಸಿದ್ದರಾಮಯ್ಯನವರು ಮಾತ್ರ. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇರೋರು ಯಾರು? ಪರಮೇಶ್ವರ್ ಅವರು ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು, ದಲಿತ ಸಮುದಾಯವನ್ನು ಪ್ರತಿನಿಧಿಸ್ತಾರೆ, ಹಿರಿಯರು, ಅನುಭವಿಗಳಾಗಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಗೃಹ ಸಚಿವರಾಗಿ ಕೆಲಸವನ್ನು ನಿರ್ವಹಿಸಿದ್ರು. ಕೆಜೆ ಜಾರ್ಜ್ ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು, ಕ್ರಿಶ್ಚಿಯನ್ ಸಮುದಾಯವನ್ನು ಪ್ರತಿನಿಧಿಸ್ತಾರೆ. ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇಂಧನ ಸಚಿವರಾಗಿ ಕೆಲಸವನ್ನು ಮಾಡಿದ್ದಾರೆ. ವರಿಷ್ಠರಿಗೂ ಕೂಡ ತುಂಬಾ ಹತ್ತಿರದವರು. ಎಂಬಿ ಪಾಟೀಲ್ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದ ಶಾಸಕರು, ಲಿಂಗಾಯತ ಸಮುದಾಯವನ್ನು ಪ್ರತಿನಿಧಿಸುತ್ತಾರೆ. ಹಿರಿಯರು, ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಬೃಹತ್ ಕೈಗಾರಿಕಾ ಸಚಿವರಾಗಿ ಕೆಲಸವನ್ನು ಮಾಡಿದ್ದಾರೆ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು MLC, ಕುರುಬ ಸಮುದಾಯ, ಇವರು ಹೊಸದಾಗಿ ಸೇರ್ಪಡೆ ಆಗ್ತಾ ಇದ್ದಾರೆ. ಹೊಸ ಮುಖ ಒಂದೇ ಅನ್ನೋದು ಗೊತ್ತಾಗ್ತಾ ಇದೆ. ಸಿದ್ದರಾಮಯ್ಯನವರ ಪುತ್ರ ಇವರು. ಇನ್ನು ಪ್ರಿಯಾಂಕ್ ಖರ್ಗೆ ಅವರು ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು, ದಲಿತ ಸಮುದಾಯವನ್ನು ಪ್ರತಿನಿಧಿಸುತ್ತಾರೆ. ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ IT-BT ಜೊತೆಗೆ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರರು ಕೂಡ ಹೌದು. ಕೃಷ್ಣ ಬೈರೇಗೌಡರು ಬ್ಯಾಡರಾಯನಪುರ ಒಕ್ಕಲಿಗ ಸಮುದಾಯವನ್ನು ಪ್ರತಿನಿಧಿಸುತ್ತಾರೆ. ಸೌಮ್ಯ ಸ್ವಭಾವ ಮತ್ತು ಕೆಲಸಗಾರರು ಅಂತ ಹೇಳಿ ಗುರುತಿಸಿಕೊಂಡಿದ್ದಾರೆ. ಮತ್ತೊಮ್ಮೆ ಡಿಕೆ ಕ್ಯಾಬಿನೆಟ್ನಲ್ಲೂ ಕೂಡ ಇವರಿಗೆ ಅವಕಾಶ ಸಿಗೋದು ಫಿಕ್ಸ್ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಈಶ್ವರ್ ಖಂಡ್ರೆ ಭಾಲ್ಕಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ಲಿಂಗಾಯತ ಸಮುದಾಯವನ್ನು ಪ್ರತಿನಿಧಿಸುತ್ತಾರೆ. ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಅರಣ್ಯ ಸಚಿವರಾಗಿ ಕೆಲಸವನ್ನು ನಿರ್ವಹಿಸಿದ್ರು. ಮತ್ತೊಮ್ಮೆ ಇವರಿಗೆ ಮಣೆ ಹಾಕೋದಕ್ಕೆ ವರಿಷ್ಠರು ನಿರ್ಧರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಿರಿತನವೂ ಕೂಡ ಇದೆ, ಜೊತೆಗೆ ಅನುಭವಿ ಕೂಡ ಆಗಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಾರೆ. ಲಿಂಗಾಯತ ಸಮುದಾಯ. ಡಿಕೆ ಶಿವಕುಮಾರ್ ಅವರ ಆಪ್ತಬಣದಲ್ಲಿ ಗುರುತಿಸಿಕೊಂಡಿದ್ರು. ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣವನ್ನು ನಿರ್ವಹಿಸಿದ್ರು. ಜಮೀರ್ ಅಹಮದ್ ಖಾನ್ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು, ಮುಸ್ಲಿಂ ಸಮುದಾಯದ ಫ್ರಂಟ್ ಲೈನ್ ಲೀಡರ್. ಜೊತೆಗೆ ಸಿದ್ದರಾಮಯ್ಯನವರ ಆಪ್ತಬಣದಲ್ಲಿ ಗುರುತಿಸಿಕೊಂಡಿದ್ರು. ಈ ಹಿಂದೆ ವಸತಿ ಸಚಿವರಾಗಿ ಕೆಲಸವನ್ನು ನಿರ್ವಹಿಸಿದ್ರು ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ. ರಾಮಲಿಂಗಾರೆಡ್ಡಿ BTM ಲೇಔಟ್ ವಿಧಾನಸಭಾ ಕ್ಷೇತ್ರದ ಶಾಸಕರು, ರೆಡ್ಡಿ ಒಕ್ಕಲಿಗ ಸಮುದಾಯವನ್ನು ಪ್ರತಿನಿಧಿಸುತ್ತಾರೆ. ಸಾರಿಗೆ ಸಚಿವರಾಗಿ ಕೆಲಸವನ್ನು ನಿರ್ವಹಿಸಿದ್ರು. ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಮತ್ತೊಮ್ಮೆ ಅವಕಾಶ ಸಿಗ್ತಾ ಇದೆ. ಚಲುವರಾಯಸ್ವಾಮಿ ನಾಗಮಂಗಲ ವಿಧಾನಸಭಾ ಕ್ಷೇತ್ರ ಒಕ್ಕಲಿಗ ಸಮುದಾಯವನ್ನು ಪ್ರತಿನಿಧಿಸುತ್ತಾರೆ. ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಕೃಷಿ ಸಚಿವರಾಗಿ ಕೆಲಸವನ್ನು ನಿರ್ವಹಿಸಿದ್ರು. ಮತ್ತೊಮ್ಮೆ ಡಿಕೆ ಕ್ಯಾಬಿನೆಟ್ನಲ್ಲೂ ಕೂಡ ಇವರಿಗೆ ಅವಕಾಶ ಸಿಗೋದು ಫಿಕ್ಸ್ ಅನ್ನೋದು ಗೊತ್ತಾಗ್ತಾ ಇದೆ. ಮಂಡ್ಯ ಭಾಗದವರು ಒಕ್ಕಲಿಗ ನಾಯಕರಾಗಿದ್ದಾರೆ. ಶಿವರಾಜ್ ತಂಗಡಗಿ ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ದಲಿತ ಸಮುದಾಯವನ್ನು ಪ್ರತಿನಿಧಿಸುತ್ತಾರೆ. ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡಿದ್ರು. ಮತ್ತೊಮ್ಮೆ ಇವರಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗ್ತಾ ಇದೆ. ಇವರೆಲ್ಲರೂ ಕೂಡ ಈ ಬಾರಿ ಡಿಕೆ ಕ್ಯಾಬಿನೆಟ್ನಲ್ಲಿ ಅವಕಾಶವನ್ನು ಪಡೆದುಕೊಂಡಿರೋದು ಬಹುತೇಕ ಫಿಕ್ಸ್ ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವೀಶ್, ಹಳೆ ಬೇರು ಹೊಸ ಚಿಗುರು ಕಾನ್ಸೆಪ್ಟ್ ಅನ್ನು ಅಪ್ಲೈ ಮಾಡಬಹುದು ವರಿಷ್ಠರು ಅನ್ನೋದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಬಟ್ ಒಂದೇ ಮುಖ, ಹೊಸ ಮುಖ, ಅದು ಯತೀಂದ್ರ ಸಿದ್ದರಾಮಯ್ಯನವರು. ಇನ್ನುಳಿವರೆಲ್ಲರೂ ಕೂಡ ಹಳಬರು. ಯಾವ ರೀತಿಯ ಲೆಕ್ಕಾಚಾರ, ಏನೆಲ್ಲ ಪ್ಲಾನ್ ಇದೆ ವರಿಷ್ಠರದ್ದು ಇದರಲ್ಲಿ ಅಂತ ಹೇಳಿ? ಪ್ರೇಮ್, ಮುಖ್ಯಮಂತ್ರಿ ಸೇರಿ ಒಟ್ಟು 34 ಜನರಿಗೆ ಕ್ಯಾಬಿನೆಟ್ನಲ್ಲಿ ಇರೋದಕ್ಕೆ ಅವಕಾಶ ಸಿಗುತ್ತೆ. ಹಾಗಾಗಿ ಮುಖ್ಯಮಂತ್ರಿ ಹೊರತುಪಡಿಸಿದರೆ 33 ಜನಕ್ಕೆ ಒಂದು ರೀತಿಯಲ್ಲಿ ಅವಕಾಶ ಮಾಡಿಕೊಡ್ಬೋದು. ಹಾಗಾಗಿ ಈ 33ರಲ್ಲಿ
ಎಲ್ಲೋ ಒಂದು ಕಡೆ 9+1 ಅಂದರೆ ಮುಖ್ಯಮಂತ್ರಿ ಸೇರಿ 9 ಜನ ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡೋದು, ಅಥವಾ 12+1 ಅಂದರೆ 12 ಸಚಿವರು ಜೊತೆಗೆ ಒಬ್ಬರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದು. ಈ ಸೂತ್ರ ಕಾಂಗ್ರೆಸ್ನ ಹೈಕಮಾಂಡ್ ಮಟ್ಟದಲ್ಲಿ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ 9+1 ಆದರೆ ಮತ್ತೆ 12+1 ಆದರೂ ಕೂಡ ಈ ಎಲ್ಲ ಮುಖಗಳೇನಿದೆ ಬಹುತೇಕ ಎಲ್ಲರೂ ಕೂಡ ಅಲ್ಲಿ ಇರ್ತಾರೆ ಅನ್ನೋದು ಕೂಡ ಸ್ಪಷ್ಟ. ಆದರೆ ಯತೀಂದ್ರ ಸಿದ್ದರಾಮಯ್ಯನವರು ಮೊದಲ ಒಂದು ಪ್ರಮಾಣ ವಚನ ಸ್ವೀಕಾರ ಸಮಾರಂಭದ ಮೊದಲ ಪಟ್ಟಿಯಲ್ಲೇ ಇರ್ತಾರೆ ಅನ್ನೋದ್ರ ಕೂಡ ಈಗಾಗಲೇ ಮಾಹಿತಿ ಬರ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿರ್ತಕ್ಕಂಥದ್ದು ಈ ಪಟ್ಟಿಯಲ್ಲಿ ಹಳಬರನ್ನ ಉಳಿಸ್ಕೊಂಡಿದ್ರು ಕೂಡ ಮುಂದೆ ಬರುವಂಥ ಪಟ್ಟಿಯಲ್ಲಿ ಅಂದರೆ ಎಲ್ಲ ಒಂದು ಕಡೆ ಸುಮಾರು 18 ಒಂದು 20ಕ್ಕೂ ಹೆಚ್ಚು ಸಚಿವರುಗಳನ್ನ ನೆಕ್ಸ್ಟ್ ಮಾಡಬೇಕಾಗತ್ತೆ ಎರಡನೇ ಹಂತದಲ್ಲಿ. ಆ ಸಂದರ್ಭದಲ್ಲಿ ಸಾಕಷ್ಟು ಒಂದು ರೀತಿಯಲ್ಲಿ ಅಚ್ಚರಿಯ ಫೇಸ್ಗಳು ಕೂಡ ಒಂದು ರೀತಿಯಲ್ಲಿ ಒಳಗಡೆ ಬರ್ಬೋದು ಅಂತ ಕೂಡ ಹೇಳಲಾಗ್ತದೆ. ಜೊತೆಗೆ ಮೊದಲ ಪಟ್ಟಿಯಲ್ಲಿ ಜಾತಿವಾರು ಲೆಕ್ಕಾಚಾರಗಳು ಅಂದರೆ ಲಿಂಗಾಯತ ಸಮುದಾಯ, ಒಕ್ಕಲಿಗ ಸಮುದಾಯ, ದಲಿತ ಸಮುದಾಯ, ಜೊತೆಗೆ ಅಲ್ಪಸಂಖ್ಯಾತ ಸಮುದಾಯ, OBC ಎಲ್ಲರೂ ಕೂಡ ಇರಬೇಕು ಅನ್ನೋದು ಕಾಂಗ್ರೆಸ್ನ ಹೈಕಮಾಂಡ್ನ ಒಂದು ರೀತಿಯಲ್ಲಿ ಪ್ಲಾನ್. ಆ ಕಾರಣಗಳಿಗೋಸ್ಕರವಾಗಿ ಎಲ್ಲ ಸಮುದಾಯಗಳಿಗೂ ಕೂಡ ಈ ಒಂದು ಮಣೆಯನ್ನು ಹಾಕೋದಕ್ಕೆ ಮೊದಲ ಪಟ್ಟಿಯಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದರಂತೆ ಎಲ್ಲೋ ಒಂದು ಕಡೆ OBC ಸಮುದಾಯದಿಂದ ಯತೀಂದ್ರ ಸಿದ್ದರಾಮಯ್ಯ ಅವರು ಇರ್ತಾರೆ, ಬಹುತೇಕ ಅವರು ಅಂತಿಮ ಆಗಿದ್ದಾರೆ. ಆದರೆ ಲಿಂಗಾಯತ ಸಮುದಾಯದಿಂದ 3, ಒಕ್ಕಲಿಗ ಸಮುದಾಯದಿಂದ 3, ಜೊತೆಗೆ ದಲಿತ ಸಮುದಾಯದಿಂದ 3, ಅದರಲ್ಲಿ 2 ಬಲಗೈ ಸಮುದಾಯದಿಂದ, ಜೊತೆಗೆ ಇನ್ನೊಬ್ಬರು ಬೋವಿ ಸಮುದಾಯದಿಂದನೂ ಕೂಡ ಅದನ್ನು ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅಲ್ಪಸಂಖ್ಯಾತರ ಸಮುದಾಯದಿಂದ ಕ್ರಿಶ್ಚಿಯನ್ ಇದರಿಂದ ಜಾರ್ಜರವರು ಬರ್ತಾರೆ, ಮತ್ತು ಮುಸ್ಲಿಂ ಇದರಿಂದ ಜಮೀರ್ ಅಹಮದ್ ರವರು ಬರ್ತಾರೆ. ಅಂದರೆ ಎಲ್ಲರನ್ನು ಒಳಗೊಂಡಂತೆ ಈ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಅಂತಿಮ ಆಗಿಲ್ಲ, ನಾಳೆ ಮಧ್ಯಾಹ್ನದೊಳಗಡೆ ಈ ಒಂದು ಪಟ್ಟಿ ಅಂತಿಮ ಆಗುತ್ತೆ. ಅದ್ರ ಜೊತೆಗೆ ಈ ಮೊದಲ ಪಟ್ಟಿಯಲ್ಲಿ ಸಿದ್ದರಾಮಯ್ಯ ಅವರು ಕೊಟ್ಟಿರ್ತಕ್ಕಂಥ ಹೆಸರಲ್ಲಿ 3 ಇರ್ತಾರೆ ಅಂತ ಕೂಡ ಹೇಳಲಾಗ್ತದೆ. DK ಶಿವಕುಮಾರ್ ಕೊಡುವಂಥ ಹೆಸರಲ್ಲೂ ಕೂಡ 3 ರಿಂದ 4 ಜನ ಇರ್ತಾರೆ ಅಂತ ಹೇಳಲಾಗ್ತಾ ಇದೆ. ಉಳಿದಿರ್ತಕ್ಕಂಥವ್ರು ಕಾಂಗ್ರೆಸ್ ಹೈಕಮಾಂಡ್ ಪಿಕ್ ಮಾಡುವಂಥ ಹೆಸರುಗಳೇ ಆಗಿರ್ತಾರೆ. ಹಾಗಾಗಿ ಎಲ್ಲರನ್ನೂ ಕೂಡ ಒಂದು ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಒಂದು ತೀರ್ಮಾನ ತೆಗೆದುಕೊಳ್ಬಹುದು ಅಂತ ಹೇಳಲಾಗ್ತದೆ. ಅದನ್ನೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಳಿಗ್ಗೆ ಒಂದು ರೀತಿಯಲ್ಲಿ ಹಿಂಟ್ ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಒಂದೇ ಬಾರಿ ಆಗೋದಿಲ್ಲ, 2 ಬಾರಿ ಆಗ್ಬೋದು, ಜೊತೆಗೆ ಮೊದಲ ಬಾರಿ ಒಂದು 8 ರಿಂದ 10 ಜನ ಆಗ್ಬೋದು ಅಂತ ಕೂಡ ಒಂದು ರೀತಿಯಲ್ಲಿ ಅವರು ಎಲ್ಲೋ ಒಂದು ಕಡೆ ಆಗಿರ್ತಕ್ಕಂಥ ಚರ್ಚೆಯನ್ನ ಬಹಿರಂಗವಾಗಿ ಸೂಕ್ಷ್ಮವಾಗಿ ಹೇಳಿದ್ದಾರೆ ಅಷ್ಟೇ. ಹಾಗಾಗಿ ನಾಳೆ ಮಧ್ಯಾಹ್ನದೊಳಗಡೆ ಎಲ್ಲದಕ್ಕೂ ಕೂಡ ಸ್ಪಷ್ಟವಾಗುತ್ತೆ. ಒಂದಂತೂ ಸತ್ಯ, ಎಲ್ಲೋ ಒಂದು ಕಡೆ ಇಲ್ಲಿ ಇಷ್ಟು ದಿನಗಳ ಕಾಲ CM ಅವ್ರನ್ನ ಕೆಳಗಿಳಿಸೋದಾಗಲಿ ಮತ್ತೆ ಮತ್ತೊಬ್ಬ CM ಅವ್ರನ್ನ ಮಾಡೋದಾಗಲಿ ಎಲ್ಲವೂ ಕೂಡ ಸ್ಮೂತ್ ಆಗಿ ಆಗಿದೆ. ಹಾಗಾಗಿ ಕ್ಯಾಬಿನೆಟ್ ಕೂಡ ಅಷ್ಟೇ ಸ್ಮೂತ್ ಆಗಿ ಆಗಬೇಕು ಅನ್ನೋದು ರಾಹುಲ್ ಗಾಂಧಿ ಅವರು ಮತ್ತು ಹೈಕಮಾಂಡ್ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು. ಅದನ್ನು ಎಷ್ಟರ ಮಟ್ಟಿಗೆ ಒಂದು ರೀತಿಯಲ್ಲಿ ಬಗೆಹರಿಸ್ತಾರೆ ಕಾದ್ ನೋಡಬೇಕು. ಪ್ರೇಮ್. ಓಕೆ ರವೀಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮಿಂದ ಪಡಿತಾ ಹೋಗ್ತೀವಿ. DK ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ, ಅಲ್ಲಿ ಪಟ್ಟಿ ಫೈನಲ್ ಆಗುತ್ತೆ. ಬಹುತೇಕ ಇವರೇನೇ ಫೈನಲ್ ಆಗುವಂತಹ ಸಾಧ್ಯತೆ ಕೂಡ ಇರುವಂಥದ್ದು.